ಮತ್ತೆ ಅಗ್ರ ರಾಷ್ಟ್ರೀಯ ವಾರ್ತೆಗೆ ಸ್ವಾಗತ. ಇವತ್ತು ಕನ್ನಡ ಚಿತ್ರರಂಗದ ದಿಗ್ಗಜರೆಲ್ಲ ಬಂದು ಅಂಬರೀಶ್ ಅಗಲಿಕೆಗೆ ಶ್ರದ್ಧಾಂಜಲಿ ಸಲ್ಲಿಸಿದರು. ಅಂಬಿಗೋಸ್ಕರ ಇಡೀ ಚಿತ್ರರಂಗವೇ ಬಂದ್ ಆಗಿತ್ತು. ಅಮ್ಮನನ್ನ ನಗಿಸೋದಕ್ಕೆ ಮಗ ಅಭಿ ನಗುವಿನ ನೆನಪು ಬಿಚ್ಚಿಟ್ರು. ಸುಮಲತಾ ನೋವಲ್ಲೇ ನಗ್ತಾ ನಗ್ತಾ ಅಂಬಿ ಗುಣಗಾನ ಮಾಡಿದ್ರು. ಜೂನಿಯರ್ ರೆಬೆಲ್ಗೆ ಎಲ್ಲರೂ ಬೆಂಬಲ ಕೊಟ್ಟು ಆತ್ಮಸ್ಥೈರ್ಯ ತುಂಬಿದ್ರು. ಅಂಬರೀಶ್ ಹೆಸರು ಹೇಳ್ತಿದ್ದಂತೆ ಮೈ ರೋಮಾಂಚನವಾಗುತ್ತೆ. ಅಂಥ ಮೇರು ನಟ, ರಾಜಕಾರಣಿ, ಸ್ನೇಹಜೀವಿ ಇವತ್ತಿಗೆ ಅಂಬಿ ಅಗಲಿ 6 ದಿನ. ಅಂಬಿಯ ನೆನಪಲ್ಲೇ ಇವತ್ತು ಇಡೀ ಕನ್ನಡ ಚಿತ್ರರಂಗ ಶೂಟಿಂಗ್ ಸ್ಥಗಿತಗೊಳಿಸಿ ಅಂಬಿ ಸ್ಮರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಅಜಾತ ಶತ್ರುವಿನ ಗುಣಗಾನ ಮಾಡಲು ರಾಜಕಾರಣಿಗಳಿಂದ ಹಿಡಿದು ಸಿನಿಮಾ ತಾರೆಯರೆಲ್ಲ ಬೆಂಗಳೂರಿನ ಅಂಬೇಡ್ಕರ್ ಭವನಕ್ಕೆ ಬಂದಿದ್ರು. ಅಂಬರೀಶ್ ಅಗಲಿದ ದಿನದಿಂದಲೂ ಕಣ್ಣೀರಲ್ಲೇ ಕಾಲದೂಡ್ತಾ ಇರೋ ಸುಮಲತಾ ಇವತ್ತು ಮುಕ್ತವಾಗಿ ಅಂಬಿ ಗುಣಗಾನ ಮಾಡಿದ್ರು. ಅವರು ಒಬ್ಬ ರಾಜನಾಗೆ ಬಾಳಿದ್ರು, ರಾಜನಾಗೆ ಹೋದ್ರು. ಅಂಬರೀಶ್ ಅಂತ ನಾನು ಯಾವತ್ತೂ ಕರೆಯೋಕೆ ಆ ಒಂದು ಸಂದರ್ಭ ಇರಲಿಲ್ಲ. ಯಾಕೆಂದ್ರೆ ಅವರು ನನ್ನವರಾಗಿ ಮಾತ್ರ ಯಾವತ್ತೂ ಇರಲಿಲ್ಲ. ಅವರು ಎಲ್ಲರ ಅಂಬರೀಶ್, ಎಲ್ಲರಿಗೂ ಬೇಕಾದವರು. ತಾಯಿಯ ನೋವನ್ನ ನೋಡಲಾಗದೆ ತೊಳಲಾಡ್ತಿರುವ ಅಭಿಷೇಕ್ ಸುಮಲತಾರನ್ನ ನಗಿಸೋಕೆ ಬಾಲ್ಯದ ಹಳೆ ನೆನಪನ್ನ ನೆನಪಿಸಿ ನಗು ತರಿಸಿದ್ರು. ಅವ್ರು ರೆಡಿ ಆಗಕ್ಕೆ ಹೋದ್ರು, ಕುತ್ಕೊಂಡು ಕನ್ನಡಿ ಮುಂದೆ ನಿಂತ್ಕೊಂಡು ಶೇವಿಂಗ್ ಮಾಡ್ಕೊತಾ ಇದ್ರು, ಬ್ಲಶ್ ಮಾಡ್ಕೊತಾ ಇದ್ರು. ಐ ಡೋಂಟ್ ರಿಮೆಂಬರ್. ತಿರ್ಗಾ ಅತ್ತೆ ಯಾಕೋ ಮಗನೇ ಅಂದ್ರು. ಹಿಂಗ್ ತೋರಿಸ್ದೆ. ಕೊನೆಗೂ ಈ ಅಪ್ಪನಿಗೆ ಎಷ್ಟು ಇರಿಟೇಟ್ ಆಗಿ ಒಂದ್ ಕೈಲಿ ಹಿಂಗ್ ಎತ್ತಿ ಬೇಸನಲ್ಲಿ ನಿಲ್ಸ್ಬಿಟ್ಟು ಮಾಡ್ಕೋ ಅಂದ್ಬಿಟ್ರೆ. ಇನ್ನು ಸಿದ್ದರಾಮಯ್ಯ, ಸಿಎಂ ಕುಮಾರಸ್ವಾಮಿ, ಅಂಬಿ ರಾಜಕೀಯ ಹೆಚ್ಚು ನೆನಪಿಸಿಕೊಂಡ್ರೆ ಶಿವಣ್ಣ, ಜಗ್ಗೇಶ್ ಅಂಬಿ ಕುಟುಂಬಕ್ಕೆ ನಾವಿದ್ದೀವಿ ಅಂತ ಆತ್ಮಸ್ಥೈರ್ಯ ತುಂಬಿದ್ರು. ಸ್ನೇಹ ಅಂದರೆ ಏನು ಅಂತಕ್ಕಂಥದ್ದನ್ನ ಇವತ್ತು ಕಲಿತಂಥದ್ದು ಅಂಬರೀಷ್ ಅವ್ರನ್ನ ನಾನು ಹತ್ತರಿಂದ ಅವರ ಜೊತೆಯ ಒಂದು ಒಡನಾಟದಲ್ಲಿ ಇದ್ದಾಗ ಅಂತಕ್ಕಂಥದ್ದನ್ನ ಏನು ನೆನಪಿಸ್ಕೊಳ್ಳಿಕ್ಕೆ ಬಯಸ್ತೀನಿ. ಆಮೇಲೆ ಆ ಫಿಲ್ಮ್ ಸಿಟಿಗೆ ಅಂಬರೀಷ್ ಹೆಸರನ್ನೇ ಇಡಿ. ಹೆಂಗೆ ಅಪ್ಪಾಜಿನ ಈ ವ್ರತ ಏನ್ ಮಾಡ್ತಿದ್ರು ಅದನ್ನೇ ಬದಲಾಯಿಸ್ಬಿಟ್ಟಿದ್ರು. ನಮ್ಗೆಲ್ಲ ಖುಷಿ ಆಗೋದು, ಯಾಕಂದ್ರೆ ನಮಗೂ ಅದು ಅವಕಾಶ ಸಿಗೋದು, ನಾವು ನಾನ್ ವೆಜ್ ತಿನ್ಬೋದು ಎಲ್ಲ ದಿನಾನು ಅಂತ. ಸೊ ಆ ತರ ಒಂದು ಫ್ರೆಂಡ್ಶಿಪ್ ಅವ್ರದ್ದು. ಬಹಳ ತುಂಬಾ ಆಸೆ ಪಟ್ಟಿದ್ದು ತನ್ನ ಮಗನ ಸಿನಿಮಾನ ನೋಡಬೇಕು ಅಂತ. ನಾನು ಎಲ್ಲ ಕನ್ನಡಿಗರಿಗೂ ಒಂದು ವಿನಂತಿ ಮಾಡ್ತೀನಿ, ನೀವು ನಿಜವಾಗ್ಲೂ ಅಂಬರೀಷ್ ಅವ್ರನ್ನ ಹೃದಯದಲ್ಲಿ ಇಟ್ಕೊಂಡಿದ್ದೆ ಆದ್ರೆ ಅವರ ಅಪ್ಪನ ಜಾಗಕ್ಕೆ ಇವನ್ನ ಕೂರಿಸ್ಬೇಕು, ಇವನ ಸಿನಿಮಾವನ್ನ ಕೂರಿಸ್ಬೇಕು. ಅವರ ಅಪ್ಪನಂತೆ ಈತನು ಕೂಡ ನಿಮ್ಮ ಜೊತೆ ಕರ್ಕೊಂಡು ಹೋಗ್ಬೇಕು. ಅವನ್ನ ನೆನ್ಸ್ಕೊಳ್ಳೋಕೆ ಒಂದು ಅವಕಾಶ. ಇವತ್ತೇನು ಎಲ್ಲ ನೆನಪೇ ಇರುತ್ತೆ, ಕೂತ್ರು ಎದ್ರು ನಿಂತರು ಮಲಗಿದ್ರು ಅವನ ನೆನಪೇ ಇರುತ್ತೆ. ಅಂಬರೀಶ್ ಬದುಕಿನುದ್ದಕ್ಕೂ ಎಲ್ಲರ ಪಾಲಿಗೂ ಸ್ನೇಹಜೀವಿಯಾಗಿದ್ದವರು. ಯಾರನ್ನೂ ದ್ವೇಷಿಸದೆ ಎಲ್ಲರನ್ನೂ ಪ್ರೀತಿಸ್ತಾ ಇದ್ದ ಅಪರೂಪದ ವ್ಯಕ್ತಿ. ಅದಕ್ಕೆ ಸಾಕ್ಷಿ ಇವತ್ತು ನಡೆದ ಅಂಬಿ ಸ್ಮರಣೆ ಕಾರ್ಯಕ್ರಮ. ರಕ್ಷಾ ಜಾಸ್ಮಿನ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ನ್ಯೂಸ್ 18 ಕನ್ನಡ. ರೋಗಿಗಳನ್ನ ಕರೆತರೋದಕ್ಕೆ ಖಾಸಗಿ ಆಸ್ಪತ್ರೆಗಳ ಆಡಳಿತ ಮಂಡಳಿಗಳು ಆಂಬ್ಯುಲೆನ್ಸ್ ಡ್ರೈವರ್ಗಳಿಗೆ ಕಮಿಷನ್ ಕೊಡ್ತಿವೆ. ಬಡ ರೋಗಿಗಳ ಜೀವದ ಜೊತೆ ಚೆಲ್ಲಾಟ ಆಡ್ತಿದೆ ಅಂತ ನಿಮ್ಮ ನ್ಯೂಸ್ 18 ಕನ್ನಡದ ಸರ್ಜಿಕಲ್ ಟೀಮ್ ಸ್ಟಿಂಗ್ ಆಪರೇಷನ್ ಮಾಡಿತ್ತು. ವರದಿಗೆ ಎಚ್ಚೆತ್ತ ಆರೋಗ್ಯ ಸಚಿವ ಶಿವಾನಂದ ಪಾಟೀಲ್ ಜೀವಿಕೆ ಕಂಪನಿಗೆ ಶಾಕ್ ಕೊಟ್ಟಿದ್ದು ಹೊಸ ಟೆಂಡರ್ ಕರೆಯೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಕೂಡ ಈಗ ಜೀವಿಕೆನಲ್ಲಿ ಏನು ನ್ಯೂನತೆಗಳಿರೋದನ್ನು ಸರಿಪಡಿಸಬೇಕು ಅಂತ ಹೇಳಿ ಈಗಾಗಲೇ ಟೆಂಡರ್ ಪ್ರಕ್ರಿಯೆಯನ್ನ ಪುನರ್ ಪರಿಶೀಲನೆ ಮಾಡಿ ಪುನಃ ಟೆಂಡರ್ ಕರಿಬೇಕು, ಇರ್ತಕ್ಕಂಥ ನ್ಯೂನತೆಗಳನ್ನು ಸರಿಪಡಿಸಬೇಕು ಅಂತೇಳಿ ಅದರ ಮೇಲೆ ಹಿಡಿತ ಸಾಧಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದೀವಿ. ಮೊನ್ನೆ ಕ್ಯಾಬಿನೆಟ್ನಲ್ಲಿ ಕೂಡ ಈಗಾಗಲೇ ಟೆಂಡರ್ ಮುಕ್ತಾಯಗೊಳಿಸಿ ಪುನರ್ ಟೆಂಡರ್ ಕಾಲ್ ಫಾರ್ ಮಾಡಬೇಕಂತಕ್ಕಂಥ ಹಂತದಲ್ಲಿ ಇನ್ನು 3 ರಿಂದ 6 ತಿಂಗಳವರೆಗೆ ಎಕ್ಸ್ಟೆನ್ಷನ್ ಕೊಟ್ಟು ಪುನಃ ಕರಿಬೇಕಂತಕ್ಕಂಥ ಒಂದು ನಿರ್ಣಯ ಕೂಡ ಆಗಿದೆ. ನಾಳೆ ನಡೆಯಲಿರುವ G20 ಸಮಿತಿಯಲ್ಲಿ ಪಾಲ್ಗೊಳ್ಳೋಕೆ ಪ್ರಧಾನಿ ನರೇಂದ್ರ ಮೋದಿ ಅರ್ಜೆಂಟೀನಾಗೆ ತೆರಳಿದ್ದಾರೆ. ಇದಕ್ಕೂ ಮೊದಲು ಇವತ್ತು ಬ್ರಿಕ್ಸ್ ಸಮಿತಿಯ ಅನೌಪಚಾರಿಕ ಸಭೆಯಲ್ಲಿ ಪಾಲ್ಗೊಂಡ್ರು. ಮತ್ತೊಂದು ಕೈಗಾರಿಕಾ ಕ್ರಾಂತಿ ನಿರ್ಮಾಣ ಮಾಡೋಕೆ ಬ್ರಿಕ್ಸ್ ದೇಶಗಳು ಪರಸ್ಪರ ಸಹಕರಿಸಲು ಸಿದ್ಧ ಅಂತ ಮಾಧ್ಯಮಗಳಿಗೆ ತಿಳಿಸಿದ್ರು. ಭಯೋತ್ಪಾದನೆ ಮತ್ತು ಉಗ್ರವಾದ ಜಗತ್ತಿನ ಎದುರು ಇರುವ ಅತಿ ದೊಡ್ಡ ಸಮಸ್ಯೆ. ಅಲ್ಲದೆ ಆರ್ಥಿಕ ಅಪರಾಧಿಗಳ ವಿರುದ್ಧ ಕೂಡ ಎಲ್ಲರೂ ಸೇರಿ ಹೋರಾಡಬೇಕು ಅಂತ ಮೋದಿ ತಿಳಿಸಿದ್ರು. ಸಂಪೂರ್ಣ ಕಾಶ್ಮೀರ ನಮ್ಮದು ಅಂತ ಭಾರತ ಹೇಳ್ತಾನೆ ಬಂದಿದೆ. ಈಗ ಚೀನಾ ಕೂಡ ಒಪ್ಪಿಕೊಳ್ತಾ ಇದೆ.
ಚೀನಾ ಸರ್ಕಾರವೇ ನಡೆಸುವ ಟಿವಿ ಚಾನೆಲ್ ಚೀನಾ ಗ್ಲೋಬಲ್ ಟೆಲಿವಿಷನ್ ನೆಟ್ವರ್ಕ್ ಇಂತಹ ಮ್ಯಾಪ್ ತೋರಿಸಿದೆ. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಸೇರಿ ಸಂಪೂರ್ಣ ಕಾಶ್ಮೀರ ಭಾರತದಲ್ಲೇ ಇದೆ ಅನ್ನುವಂತಹ ಮ್ಯಾಪ್ ಅನ್ನ ಚೀನಾ ಟಿವಿ ತೋರಿಸಿದೆ. ನವೆಂಬರ್ 23ರಂದು ಪಾಕಿಸ್ತಾನದ ಕರಾಚಿಯಲ್ಲಿರುವ ಚೀನಾ ರಾಯಭಾರ ಕಚೇರಿ ಮೇಲೆ ಉಗ್ರರ ದಾಳಿ ನಡೆದಿತ್ತು. ದಾಳಿಯ ಸುದ್ದಿ ತಿಳಿಸುವಾಗ ಚೀನಾ ಟಿವಿಯಲ್ಲಿ ಕಾಶ್ಮೀರ ಇಲ್ಲದ ಪಾಕಿಸ್ತಾನದ ಮ್ಯಾಪ್ ತೋರಿಸಲಾಗಿದೆ. ಆದರೆ ಇದಕ್ಕೆ ಪಾಕಿಸ್ತಾನ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಇನ್ನು ಗ್ಯಾಸ್ ಬಳಕೆದಾರರಿಗೆ ಸಿಹಿ ಸುದ್ದಿ ಇದು. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಕಡಿಮೆ ಆಗ್ತಾ ಇದ್ದಂತೆ ಈಗ ಎಲ್ಪಿಜಿ ಗ್ರಾಹಕರಿಗೆ ಕೇಂದ್ರ ಸರ್ಕಾರ ಸಿಹಿ ಸುದ್ದಿ ಕೊಟ್ಟಿದೆ. ಸಬ್ಸಿಡಿ ಸಹಿತ 14 ಕೆಜಿ ತೂಕದ ಸಿಲಿಂಡರ್ ಬೆಲೆ ₹6.52 ಕಡಿಮೆ ಆಗಿದೆ. ಇವತ್ತು ಮಧ್ಯರಾತ್ರಿಯಿಂದಲೇ ಸಿಲಿಂಡರ್ ಬೆಲೆ ಕಡಿಮೆಯಾಗಲಿದೆ. 6 ತಿಂಗಳಿಂದ ಬೆಲೆ ಏರಿಕೆ ಕಂಡಿದ್ದ ಎಲ್ಪಿಜಿ ದರ ಈಗ ಮೊದಲ ಬಾರಿಗೆ ಇಳಿಕೆ ಕಂಡಿದೆ. ಸಬ್ಸಿಡಿ ರಹಿತ ಎಲ್ಪಿಜಿ ದರ ₹133 ಕಡಿಮೆ ಆಗಿದೆ. ಭಾರತದ ಜಿಡಿಪಿ ಅಭಿವೃದ್ಧಿ ದರ ಮತ್ತೆ ಕುಸಿದಿದೆ. ಜೂನ್ ತ್ರೈಮಾಸಿಕ ಅವಧಿಯಲ್ಲಿ ಜಿಡಿಪಿ ದರ 8.2% ದಾಖಲಾಗಿತ್ತು. ಈಗ ಸೆಪ್ಟೆಂಬರ್ ತ್ರೈಮಾಸಿಕ ಅವಧಿಯಲ್ಲಿ ಜಿಡಿಪಿ ದರ 7.1% ಕುಸಿದಿದೆ. ಇದೇ ವರ್ಷ ಆದರೆ ಕಳೆದ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಜಿಡಿಪಿ ದರ ಕೇವಲ 6.3 ದಾಖಲಾಗಿತ್ತು. ಇದಕ್ಕಿಂತ ಈ ವರ್ಷ ಸಾಕಷ್ಟು ಹೆಚ್ಚು ಅಭಿವೃದ್ಧಿ ದರವನ್ನು ಸಾಧಿಸಿದೆ. ಉತ್ಪಾದನಾ ವಲಯದಲ್ಲಿನ ಆರ್ಥಿಕ ಚಟುವಟಿಕೆ ಸೂಚಿಸುವ ಜಿವಿಎ ದರ ಕೂಡ ಕುಸಿತ ಕಂಡಿದೆ. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಈಗ ಸರ್ಜಿಕಲ್ ಸ್ಟ್ರೈಕ್ ಪ್ರಸಾರವಾಗುತ್ತೆ, ತಪ್ಪದೆ ನೋಡಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.